ಇಲ್ಲ, ಅನುಮಾನನೇ ಇಲ್ಲ. ಹಳ್ಳಿನಲ್ಲೂ ಕೂಡ ಇವತ್ತು ಬಿಜೆಪಿ ಪರ ವಾತಾವರಣ ಮೂಡಿದೆ. ಶಾಮನೂರು ಕುಟುಂಬದ ಒಂದು ದುರಾಸೆ ಇದೆ. ಅವ್ರದ್ದೇನೋ ಒಂದು ಹೈಟೆಕ್ ಲೆವೆಲ್ ಡ್ರಾಮಾ ಮಾಡ್ತಿದ್ದಾರೆ. ಜನಗಳಿಗೆ ಎಲ್ಲರಿಗೂ ಅರ್ಥ ಆಗಿದೆ. ಅವ್ರ ದುಡ್ಡು, ಅವ್ರ ದರ್ಪ, ಇಡೀ ಸರ್ಕಾರನ ಕರ್ಕೊಂಬಂದು ಒತ್ತಡ ಹಾಕೋ ಒಂದು ತಂತ್ರ ಏನಿದೆಯಲ್ಲ, ಅದ್ಯಾವುದು ವರ್ಕ್ ಆಗಲ್ಲ. కాబట్టి ದುಡ್ಡು ಸುರಿತಾರೆ, ದುಡ್ಡು ಸುರಿದು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಡೀ ಕ್ಷೇತ್ರದಲ್ಲಿ ಒಂದು ಬಿಜೆಪಿ ಪರ ವಾತಾವರಣ ಇದೆ. ಅವರಿಗೆ ಮಿನಿಸ್ಟರ್ಗಿರಿ ಕೊಟ್ಟಿರೋದು ಒಬ್ಬ ಆಗರ್ಭ ಶ್ರೀಮಂತನ ಒಂದು ಕುಡಿನ ಗೆಲ್ಸ್ಕೊಳಕ್ಕಲ್ಲ, ಬಡವರಿಗೆ ಸೇವೆ ಮಾಡೋದಕ್ಕೋಸ್ಕರ. ಈ ಕ್ಷಣಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಶಾಮನೂರು ಒಂದು ಆಳ್ವಿಕೆ ಅಂತ್ಯ ಆಗಬೇಕು, ಒಂದು ಹೊಸ ಅಭ್ಯರ್ಥಿ ಬರಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಬಿಸಿಲು ಕೂಡ ಅದೇ ರೀತಿ ಇರತಕ್ಕಂಥದ್ದು. ಬಿಸಿಲಿನಲ್ಲೂ ಕೂಡ ಈಗಾಗಲೇ ಬೃಹತ್ ಕಾಲ್ನಡಿಗೆ ಏನಂತಂದರೆ ಈಗ ಪಾದಯಾತ್ರೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಸ್ವಾಭಿಮಾನ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಯುವ ನಾಯಕರು ನಮ್ಮ ಜೊತೆಗಿದ್ದಾರೆ. GB ವಿನಯ್ ಕುಮಾರ್ ಅವರು ಮಾತಾಡಿಸ್ತೇನೆ. ನಿನ್ನೆ 18 ಕಿಲೋಮೀಟರ್ ಎಲ್ಲ ಪಾದಯಾತ್ರೆ ಮಾಡಿದ್ದಾರೆ. ಸರ್, ನಿನ್ನೆ 18 ಕಿಲೋಮೀಟರ್ ಎಲ್ಲ ಪಾದಯಾತ್ರೆ ಮಾಡಿದ್ರಿ ಸರ್. ಏನು ಸರ್, BJP ಈ ಬಾರಿ ಪತಾಕೆ ಹಾರಿಸೋದ್ರಲ್ಲಿ ಏನು ಅನುಮಾನ ಏನೇ ಕಾಣ್ತಾ ಇಲ್ಲ ಅಂತ? ಇಲ್ಲ, ಅನುಮಾನನೇ ಇಲ್ಲ. ಹಳ್ಳಿನಲ್ಲೂ ಕೂಡ ಇವತ್ತು ಬಿಜೆಪಿ ಪರ ವಾತಾವರಣ ಮೂಡಿದೆ. ಎಲ್ಲ ಜನಗಳಿಗೂ ಕೂಡ ಅರ್ಥ ಆಗೋಗಿದೆ. ಒಂದು ನಾವು ರಾಜಕೀಯ ಪ್ರಜ್ಞೆ ಅಂತೀವಲ್ಲ, ಅದು ಜಾಗೃತ ಆಗಿ ಈ ಕ್ಷೇತ್ರದಲ್ಲಿ ನಡೆದಂಥ ಅನ್ಯಾಯಗಳು, ಅಕ್ರಮಗಳು ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ. ಹಾಗೇ ಶಾಮನೂರು ಕುಟುಂಬದ ಒಂದು ದುರಾಸೆ ಇದೆ. ಅವ್ರದ್ದೇನೋ ಒಂದು ಹೈಟೆಕ್ ಲೆವೆಲ್ ಡ್ರಾಮಾ ಮಾಡ್ತಿದ್ದಾರೆ. ಜನಗಳಿಗೆ ಎಲ್ಲರಿಗೂ ಅರ್ಥ ಆಗಿದೆ. ಅವ್ರ ದುಡ್ಡು, ಅವ್ರ ದರ್ಪ, ಇಡೀ ಸರ್ಕಾರನ ಕರ್ಕೊಂಬಂದು ಒತ್ತಡ ಹಾಕೋ ಒಂದು ತಂತ್ರ ಏನಿದೆಯಲ್ಲ, ಅದ್ಯಾವುದು ವರ್ಕ್ ಆಗಲ್ಲ. ನಮ್ಮ ಪ್ರೀತಿಯ ಅಭ್ಯರ್ಥಿ ಸಹೋದರ ಶ್ರೀನಿವಾಸ್ ದಾಸಕರಿಯಪ್ಪನವರು ಖಂಡಿತ ಜಯಬೇರಿ ಬಾರಿಸ್ತಾರೆ ಸರ್. ತಾವು ಕೂಡ ಗ್ರಾಮೀಣ ಭಾಗದಲ್ಲಿ ಸುತ್ತಾ ಇದ್ದೀರಿ ಸರ್. ಈಗಾಗಲೇ 8 ಹಳ್ಳಿಗಳನ್ನು ಕಂಪ್ಲೀಟ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ ಸರ್. ಈಗ ಹೇಗೆ ರೆಸ್ಪಾನ್ಸ್ ಇದೆ ಸರ್ ಹಳ್ಳಿ ವಾತಾವರಣದಲ್ಲಿ? ಹಳ್ಳಿಗಳಲ್ಲಿ ಜನಗಳು ಮಾತಾಡ್ಕೊಂತಿರೋದೇನಪ್ಪ ಅಂತಂದರೆ, 30 ವರ್ಷದಿಂದನೂ ಶಾಮನೂರು ಶ್ರೀನಿವಾಸಕಂಬರು ಇದ್ದರು ಈ ಕ್ಷೇತ್ರದಲ್ಲಿ. ನಮ್ಮ ಊರಿಗೆ 30 ವರ್ಷದಲ್ಲಿ 2-3 ಸಾರಿ ಬಂದೋಗಿರ್ಬೋದು, ಒಂದು ದಿನವೂ ಬರಲಿಲ್ಲ. ಇವತ್ತು ಊರಲ್ಲಿ ಆಗಿರುವಂಥ ಪ್ರತಿಯೊಂದು ಅನ್ಯಾಯಗಳಿಗೆ, ಅಂದರೆ ಫಾರ್ ಎಕ್ಸಾಂಪಲ್ ಈ ಹೊಸನಾಯಕನಹಳ್ಳಿ ಅಂತ ಇದೆ, 30 ವರ್ಷದಿಂದ ಊರಿಗೆ ಬಸ್ ಬಂದಿಲ್ಲ ಸರ್. ದಾವಣಗೆರೆಯಿಂದ 1/4 ಗಂಟೆ ಅಷ್ಟೇ ಇರೋದು. ಆ ಊರಲ್ಲಿ ಬಸ್ ಬಂದಿಲ್ಲ ಅಂತಂದು ಸುಮಾರು 200-300 ಜನ ಹೆಣ್ಣುಮಕ್ಕಳು ಕಳೆದ 20 ವರ್ಷದಲ್ಲಿ ಎಜುಕೇಷನ್ ಅರ್ಧಕ್ಕೆ ಮಾಡಿ ಇವತ್ತು ಮನೇಲದಾರೆ. ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಅಷ್ಟೇ. ಇದು ಭಾಳ ಚಿಕ್ಕ ಸರ್ವೀಸು ಕೊಡ್ಬೋದಾಗಿತ್ತು. ಶಾಲೆಗಳು ಬಿದ್ದೋಗಿದ್ದಾವೆ, ಕ್ಲಾಸ್ ರೂಮ್ಗಳಿಲ್ಲ, ಡೆಸ್ಕ್ ಇಲ್ಲ. ಪಾಪ ಮಕ್ಕಳು ಬರೀ ಕಾಲಲ್ಲಿ ಓಡಾಡ್ತಾರೆ. ಎಷ್ಟೊಂದು ಶಾಲೆಗಳು ಮುಚ್ಚೋಗಿದ್ದಾವೆ. ಇದು ಯಾವುದಕ್ಕೂ ಇಲ್ಲ. ನಾವೇನು ಬರ್ತಾ ಇದ್ದೀವಲ್ಲ, ಇದು ಶುಗರ್ ಫ್ಯಾಕ್ಟ್ರಿಯಿಂದ. ಈ ಶುಗರ್ ಫ್ಯಾಕ್ಟ್ರಿಯಿಂದ ಇಲ್ಲಿ ಎಷ್ಟೊಂದು ಜನ ರೋಗ ಬರ್ಸ್ಕೊಂಡು ಸತ್ತೋಗಿದ್ದಾರೆ, ಕ್ಯಾನ್ಸರು, ಅಸ್ತಮ. ಆಮೇಲೆ ಅದು ರೈತರ ಫ್ಯಾಕ್ಟ್ರಿ. ಅದು ರೈತರ ಫ್ಯಾಕ್ಟ್ರಿ ಅಂದರೆ ರೈತರು ಸಹಕಾರದಿಂದ ಕಟ್ಟಿದಂಥ ಫ್ಯಾಕ್ಟ್ರಿ, ಸಹಕಾರಿ ಫ್ಯಾಕ್ಟ್ರಿ. ಅದನ್ನು ಇವ್ರು ಏನು ಮಾಡಿದ್ರು, ಶೇರ್ ಹೋಲ್ಡಿಂಗ್ ಜಾಸ್ತಿ ಮಾಡ್ಕೊಂಡು ಕಬ್ಜಾ ಮಾಡ್ಕೊಂಡು ಅವ್ರ ಮನೆ ಸ್ವತ್ತು ಮಾಡ್ಕೊಂಬಿಟ್ಟಾರೆ ಫ್ಯಾಕ್ಟ್ರಿನ. ಬರೀ 6,000 ರೂಪಾಯಿ ಕೊಡ್ತಾರೆ. ಇಲ್ಲಿ ವರ್ಕ್ ಮಾಡ್ತಾರಲ್ಲ, 12 ಗಂಟೆ ಕೆಲಸ ಮಾಡಿಸ್ಕೊಂಡು ಬರೀ 6,000 ರೂಪಾಯಿ ದುಡ್ಡು ಕೊಡ್ತಾರೆ. ಅಂದರೆ ನೆಕ್ಸ್ಟ್ ಲೆವೆಲ್ ಶೋಷಣೆ. ಅಂದರೆ ಈ ಥರ ನಾವು UP ಬಿಹಾರಲ್ಲಿ ಕತೆ ಕೇಳ್ತಿದ್ವಿ ಅವಾಗ ಒಂದು 30 ವರ್ಷದ ಹಿಂದೆ. ದಾವಣಗೆರೆಯಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆಲ್ಲ ಸಹಕಾರ ಕೊಡ್ತಿರೋವಂಥದ್ದು ಸರ್ಕಾರ. ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳು ಅವ್ರ ಮನೆಗೆ ಹೋಗ್ತಾರೆ, ಊಟ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳು, ಇಡೀ ಕ್ಯಾಬಿನೆಟ್ಟು. ಅದು ಇವರಿಗೆಲ್ಲ ಏನು ಬಂದಕ್ಕಂತ ಅರ್ಥ ಆಗಿಲ್ಲ ನಮಗೆ. ಒಬ್ಬ ಬಡವ ಕ್ಯಾಂಡಿಡೇಟು ಅಥವಾ ಮುಸ್ಲಿಂ ಕ್ಯಾಂಡಿಡೇಟ್ ಇದ್ದು ಗೆಲ್ಸೋಕ್ಕೆ ಪ್ರಯತ್ನ ಮಾಡಿದರೆ ಅಪ್ರಿಷಿಯೇಟ್ ಮಾಡ್ತಾಯಿದ್ವಿ, ಖಂಡಿತ ಮಾಡ್ತಾಯಿದ್ವಿ. ಧ್ವನಿ ಎತ್ತಲಿಕ್ಕೆ ಯಾರು ಇಲ್ವಾ ಅಂತ ಸರ್? ಅದೇ ನಾವು ಸಾಮಾನ್ಯ ಜನರು ಧ್ವನಿ ಎತ್ತಿದ್ದಾರೆ, ಅವ್ರಿಗೆ ಆಯ್ಕೆ ಕೊಡೋಲ್ಲ. ಅವರೇ ಟಿಕೆಟ್ ತಗೊಂಬಂದ್ರೆ ಈಗ. ಬಟ್ ಏನು ಮಾಡ್ತಾರೆ ಇವಾಗ, ಸಿಕ್ಕಾಬಿಟ್ಟು ದುಡ್ಡು ಸುರಿತಾರೆ. ದುಡ್ಡು ಸುರಿದು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ನ್ಯೂಟ್ರಲ್ ಆಗಬೇಕು ಅಂತಂದರೆ ನಾವು ಹಳ್ಳಿಗೆ ಹೋಗಿ ಪಾದಯಾತ್ರೆ ಮೂಲಕ ಜನಜಾಗೃತಿ ಮೂಡಿಸಲೇಬೇಕು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕಡೆ ಹೋಗ್ತಾಯಿದೆ. ಯಾಕಂದರೆ ಈ ಬಲಾಢ್ಯರು ಇಲ್ಲಿ ಈ ಕುಟುಂಬ ರಾಜಕಾರಣ ಅಂತ್ಯ ಆಗ್ಬೇಕಂತಂದರೆ ಜನಗಳು ಒಂದು ಹೋರಾಟ, ಆಂದೋಲನ ಆಗಬೇಕು. ಅದಕ್ಕೋಸ್ಕರ ನಾವು ಪಾದಯಾತ್ರೆ ಮೂಲಕ ಹೋಗ್ತಾರೆ. ಈಗ ಕುಕ್ವಾಡ ಗ್ರಾಮದಲ್ಲಿ ಇದ್ದೀರಿ ಸರ್. ಈಗ ನೆಕ್ಸ್ಟ್ ಮುಂದೆ ಪಾದಯಾತ್ರೆ ಯಾವ ಗ್ರಾಮದ ಕಡೆ ಸರ್? ಈಗ ಕುಕ್ವಾಡ ಮುಗಿಸ್ಕೊಂಡ್ವಿ, ಮನೆಗೆ ಇಡೀ ಊರು ಸುತ್ತಾಡಿದ್ದು. ಭಾಳ ದೊಡ್ಡ ಊರು ಇದು. ಒಂದು ಸೈಡ್ ಆಗುತ್ತೆ, 70% BJP ಆಗುತ್ತೆ. ಈಗ ಎಡಗಡೆ ಕೊಳೆನಹಳ್ಳಿ ಅಂತ ಬರುತ್ತೆ, ಹೊಸ ಕೊಳೆನಹಳ್ಳಿ, ಹಳೆ ಕೊಳೆನಹಳ್ಳಿ. ಅದಾದಮೇಲೆ ನಾಗರಸನಹಳ್ಳಿ ಅಂತ ಬರುತ್ತೆ. ಅದಾದಮೇಲೆ ಜಡಗನಹಳ್ಳಿ ಅಂತ ಬರುತ್ತೆ. ಅದಾದಮೇಲೆ ಬಲ್ಲೂರು. BJPಗೆ ಎಲ್ಲರಿಗೂ ಹೇಳ್ರಿ, ಅಮ್ಮ ಕಾಂಗ್ರೆಸ್ಸಿಗೆ ಮಾತ್ರ ಹಾಕ್ಬೇಡ್ರಿ, ಬರೀ BJP. ನೋಡ್ಬೋದು ಇಲ್ಲಿರ್ತಕ್ಕಂಥ ಅಭಿಮಾನಿಗಳ ಯಾವ ರೀತಿ ಅಂತಂದರೆ, ಈಗಾಗಲೇ ತಾವು ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ. ಮತ್ತೆ ಮಾತಾಡ್ತಾರೆ.
ಈಗಾಗಲೇ ತಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ನಾವು ಕೂಡ ಬಸ್ನಲ್ಲಿ ಇರ್ತಕ್ಕಂಥವ್ರು ಕೂಡ ತಮ್ಮ ಅಲ್ಲ ಬಸ್ಸು ಬೈಕು ಟ್ರ್ಯಾಕ್ಟ್ರಿ ನೋಡಿ ಅಲ್ಲಿ ಆರು ನೋಡೋದು ಇದು ಮಾತಾಡ್ತಾರೆ ಅವರೆಲ್ಲ. ಆರು ನೋಡಿದ್ಬಿಟ್ಟು ನಮ್ಮನ್ನು ಇದು ಮಾಡ್ತಾರೆ, ವಿಕ್ಟ್ರಿ ಸೈನ್ ತೋರಿಸ್ತಾರೆ, ಈ ಸರಿ BJP ಗೆಲ್ಲುತ್ತಂತೆಲ್ಲ ಹೇಳ್ತಾರೆ. ಆಮೇಲೆ ಅಂದರೆ ಇಡೀ ಕ್ಷೇತ್ರದಲ್ಲಿ ಒಂದು BJP ಪರ ವಾತಾವರಣ ಇದೆ. ಬೇರೆ ರೀತಿ ಸಂಚಲನ ಸೃಷ್ಟಿಯಾಗಿದೆ ಸರ್ ಈ ಬಾರಿಗೆ. ಹೌದು, ಯಾಕೆ ಅಂತಂದರೆ ಒಗ್ಗಟ್ಟು, ಎಲ್ಲ ಕ್ಯಾಂಡಿಡೇಟ್ಗಳು ಒಗ್ಗಟ್ಟಾಗಿದ್ದಾರೆ. ನಮ್ಮ ಅಜಯ್ ಕುಮಾರ್ ಇರ್ಬೋದು, ಅವರು ಟಿಕೆಟ್ ಮಿಸ್ ಆಯ್ತು ಅಂತ ಬೇಜಾರಾಗಿಲ್ಲ ಅವರು. ಪಾಪ ನಾನು ನೋಡಿದ್ದೀನಿ ಭಾಳ ಹತ್ರದಿಂದ ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಿದ್ದಾರೆ. ರೇಣುಕಾಚಾರ್ಯ ಅವರು ಎಫರ್ಟ್ ಆಗ್ತಿದ್ದಾರೆ. ಅವ್ರದ್ದೇನೊಂದು ಫುಲ್ ಒಂದು ತಂಡ ಇದೆ, ಪ್ರತಿಯೊಬ್ಬರು ಕೂಡ ಎಲ್ಲರೂ ಎಫರ್ಟ್ ಆಗ್ತಾಯಿದ್ದಾರೆ. ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಬಂದು ಇಲ್ಲೇ ಇದ್ದು ಮನೆಗೂ ಪ್ರಚಾರ ಮಾಡ್ತಿದ್ದಾರೆ. ಆಮೇಲೆ ಸಿದ್ದಣ್ಣರು, ಆಮೇಲೆ ನಮ್ಮ ಜಾಧವ್ ಅವರು ಎಲ್ಲರೂ, ಅಂದರೆ ಆಮೇಲೆ ಸ್ಟೇಟ್ ಲೀಡರ್ಸು ಅವರು ಏನಪ್ಪ ಅಂದರೆ 1 ಗಂಟೆ ಬಂದು ರೆಸ್ಟ್ ತಗೊಳ್ಳೋದಿಲ್ಲ. ಶ್ರೀರಾಮುಲು ಸಾಹೇಬರು ನಿನ್ನೆ ಬಂದು ಸುಮಾರು ಒಂದು 5 ಕಿಲೋಮೀಟ್ರ್ ನಮ್ಮ ಜೊತೆಗೆ ಪಾದಯಾತ್ರೆ ಮಾಡಿದರು. ಆಮೇಲೆ ವಿಶ್ವನಾಥ್ ಅವರು ಪಾಪ ನಡೆಯೋದು ಕಷ್ಟ ಇದೆ, ಅವರು ವಯಸ್ಸು, ಆಮೇಲೆ ಅವರು ಕೂಡ ಒಂದು 2 ಕಿಲೋಮೀಟ್ರು ಪಾದಯಾತ್ರೆ ಮಾಡಿದರು. ಅಂದರೆ ನಮಗೆ ಇವೆಲ್ಲ ನೋಡಿದಾಗ ಈ ಒಂದು ಮೋಟಿವೇಶನ್, ನಾವೆಲ್ಲ ಯುವಕರಿದ್ದೀವಿ, ಮಾಡೋಣ ಅಂತ. ಸರ್ ಇನ್ನೊಂದು ಪ್ರಮುಖವಾಗಿ ರಾಜ್ಯ ಸಚಿವ ಸಂಪುಟನೇ ದಾವಣಗೆರೆಯಲ್ಲಿ ಬೀಡ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಭಯ ಏನೋ ಸೃಷ್ಟಿಯಾಗಿದೆ ಅಂತ ಸರ್ ಕಾಂಗ್ರೆಸ್ನವ್ರಿಗೆ. ಅವರು ರಿಸೈನ್ ಮಾಡಿ ಬರ್ಬೇಕು, ರಿಸೈನ್ ಮಾಡಿ ಇಲ್ಲಿ ಬರಬೇಕು. ಅವರಿಗೆ ಮಿನಿಸ್ಟ್ರಿಗಿರಿ ಕೊಟ್ಟಿರೋದು ಒಬ್ಬ ಆಗರ್ಭ ಶ್ರೀಮಂತನ ಒಂದು ಕುಡಿನ ಗೆಲ್ಸ್ಕೊಳಕ್ಕಲ್ಲ, ಬಡವರಿಗೆ ಸೇವೆ ಮಾಡೋದಕ್ಕೋಸ್ಕರ. ಅವ್ರು ಇಲ್ಲಿ ಬಂದು 10-15 ದಿನ ಇಲ್ಲಿ ಇದ್ದಾರೆ ಅಂತಂದರೆ ಅಲ್ಲಿ ಬೆಂಗಳೂರಲ್ಲಿ ಹೇಳೋರು ಯಾರು ಕೇಳೋರು ಯಾರು? ಇದು ಯಾವ ವ್ಯವಸ್ಥೆ ಅಂತ ಗೊತ್ತಿಲ್ಲ. ಗೆಲ್ಲ ಕ್ಯಾಂಡಿಡೇಟ್ ಅಂತೆ, ನನಗೆಲ್ಲ ಕ್ಯಾಂಡಿಡೇಟ್ ಅಂತಂದಮೇಲೆ ಇವರು ಜವಾಬ್ದಾರಿ ಕೊಟ್ಟು ಗೆಲ್ಸ್ಕೊಂಬರ್ಬೇಕು. ಇವ್ರು ಹಂಗೆ ತಂದು ಹೇಳಕ್ಕೆ ಗೆಲ್ಲ ಕ್ಯಾಂಡಿಡೇಟ್ ಅಂತ ಟಿಕೆಟ್ ತಂದಿರೋದು. ಈಗ ಗೆಲ್ಲ ಕ್ಯಾಂಡಿಡೇಟ್ ಅಂತ ಟಿಕೆಟ್ ತಗೊಂಬಂದ್ಮೇಲೆ ಗೆಲ್ಸೋದಕ್ಕೆ 100 ಕೋಟಿ ಇಡೀ ಸರ್ಕಾರ ಮಂತ್ರಿಗಳೆಲ್ಲ ಇಲ್ಲಿ ಬಂದಾರ ಅಂತ ಅಂದರೆ ಅದು ವೀಕೆಸ್ಟ್ ಕ್ಯಾಂಡಿಡೇಟ್, ಸೋಲೋ ಭೀತಿ ಇದೆ. ಹಂಗಾಗಿ ಹೆಂಗಾರ ಮಾಡಿ ಗೆಲ್ಸ್ಕೊಳ್ಳೋಣ ಅಂತಂದು ಈಗ ಚಲುವನಾರಾಯಣ ಸ್ವಾಮಿ ಇಲ್ಲೇ ಅದಾರಂತ 3 ದಿನ. ಬೆಳಗ್ಗೆ 8 ಗಂಟೆ ಹೋಗ್ತಾರೆ, ಹಳ್ಳಿ ಹೋಗ್ತಾರೆ, ಅಲ್ಲೆಲ್ಲ ಲೀಡ್ರುಗಳಿಗೆ ಹೋಗ್ಬಿಟ್ಟು ಜನಗಳ ಮೇಲೆ ಒತ್ತಡ ಹಾಕೋಂಥದ್ದು ಅಲ್ವಾ. ಅದ್ರ ಬದಲು ಅಲ್ಲಿರೋ ಫೈಲ್ಗಳು ಕ್ಲಿಯರ್ ಮಾಡಿದರೆ ಸರ್ಕಾರದಲ್ಲಿ ಇಷ್ಟೇ ಶ್ರಮನ ಅವ್ರ ಡಿಪಾರ್ಟ್ಮೆಂಟಲ್ಲಿ SS ಮಲ್ಲಿಕಾರ್ಜುನ್ ವಿಧಾನಸೌಧಕ್ಕೂ ಹೋಗಲ್ಲ. ಅವರು ಏನು ಮಿನಿಸ್ಟ್ರಿ ಇದೆಯಲ್ಲ ಆ ರೂಮ್ ನಂಬರು ಅವ್ರಿಗೆ ಗೊತ್ತಿರೋಕ್ಕಿಲ್ಲ, ಅದು ಎಲ್ಲೈತೆ ಅಂತಲೂ ಗೊತ್ತಿರೋಕ್ಕಿಲ್ಲ. ಯಾರು ಹೇಳ್ತಾ ಇದ್ದಾರೆ ಸರ್ ಹೌದು, ಆ ಡಿಪಾರ್ಟ್ಮೆಂಟ್ಗಳಲ್ಲಿ ಇವ್ರು ಇಲ್ಲಿ ಕುತ್ಕೊಂಡ್ಬಿಟ್ಟು ಫಾರಿನ್ ಟೂರು, ಅಕ್ಕಪಕ್ಕ ಇದು ಶುಗರ್ ಫ್ಯಾಕ್ಟ್ರಿಗಳು ಏನದಾವಲ್ಲ ಮುದೋಳು, ಅಲ್ಲೆಲ್ಲ ರಾಯಬಾಗ್ ಹತ್ರ ಮಾಡಿದ ದೊಡ್ಡವು, ಅಲ್ಲೋ ಕೂತ್ಕೊಂಡು ಎಷ್ಟು ಪ್ರಾಫಿಟ್ ಬಂದಂತ ನೋಡೋದು, ರೈತರಿಗೆ ಎಷ್ಟು ಕಡಿಮೆ ದುಡ್ಡು ಕೊಟ್ಟರೆ ನನಗೆ ಎಷ್ಟು ವರ್ಕೌಟ್ ಆಕತ್ತೆ ಅಂತ ಲೆಕ್ಕ ಹಾಕೋದು, ಬರೀ ಇವೇ ಕೆಲಸ. ಅಂದರೆ ಶಾಸಕರಿಗೆ ಭೇಟಿ ಆಗೋದಿಲ್ಲ ಅಂತ ಒಂದು ಆರೋಪ ಕೂಡ ಇದೆ ಸರ್ ಮಲ್ಲಿಕಾರ್ಜುನ್ ಅವ್ರ ಮೇಲೆ. ನಿನ್ನೆ ಹೇಳ್ತಾಯಿದ್ರು ನಮ್ಮ ಶ್ರೀರಾಮುಲು ಸಾಹೇಬರು ಮತ್ತು ಅವರೆಲ್ಲ, ಅವರಿಗೆ ಸಿಗಲ್ಲಂತಿವ್ರು, MLAಗಳಿಗೆ ಮಿನಿಸ್ಟರ್ ಸಿಗಲ್ಲಂತೆ, ಇನ್ನು ಸಾಮಾನ್ಯ ಜನರಿಗೆ ಎಲ್ಲಿ ಸಿಗ್ತಾರೆ ಅಂತಂದು ಅದು ಒಂದು ದೊಡ್ಡ ಕತೆ ಐತೆ ನೋಡ್ರಿ. ಅದೆಲ್ಲ ಅವರಿಂದ ರಾತ್ರಿ ಅದು ಗೊತ್ತಿಲ್ಲ ಎಷ್ಟು ಗಂಟೆ ಮಕ್ಕಂತಾರ ಅಂತ, ಬೆಳಗ್ಗೆ 4 ಗಂಟೆ ತನಕ ಸಿಗಲ್ಲ ಮಧ್ಯಾಹ್ನ ಅಂತಂದು. ಆಮೇಲೆ ಯಾರ ಜನಗಳು ಮನೆ ಹತ್ರ ಹೋದಪ್ಪ ಅಂತಂದರೆ ಮುಖನೂ ನೋಡಲ್ಲಂತೆ, ಕೈ ಬೀಸ್ಕೊಂಡು ಹೋಗ್ಬಿಡ್ತಾರಂತೆ. ಅದನ್ನು ರಾತ್ರಿ ಯಾರು ನೋಡ್ಬೇಕಂದ್ರೆ ಅವ್ರು ಮಿಲ್ಲಿಗೆ ಹೋಗ್ಬೇಕಂತೆ. ಈಗ ಅದು ಮಿಲ್ಲಿ ಹೋಗಿ ಜನ ಎದುರ್ಕಂತಾರಲ್ಲಿ ಏನೋ ಕತೆಗಳದಾವಲ್ಲಿ. ಸರ್ ಇನ್ನೊಂದು ಪ್ರಮುಖವಾಗಿ ಸರ್, ಈಗ ಅಲ್ಪಸಂಖ್ಯಾತರು ಎಲ್ಲೊಂದು ಕಡೆ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ರಲ್ಲ, ಇದು ಮತ್ತೆ ಅದು ಕಂಟಿನ್ಯೂ ಆಗಿದೆ ಸರ್. ಯಾಕಂದರೆ ನಿನ್ನೆ ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು, ಏನಂತಾರೆ ಸರ್, ಅವರ ಮಸೀದಿಯಲ್ಲಿ ಕೂಡ ಹೇಳಿಸ್ಬಿಟ್ಟಿದಾರಂತೆ ಈ ಬಾರಿ ಕಾಂಗ್ರೆಸ್ಸಿಗೆ ಮತ ಹಾಕಬೇಡಿ ಅಂಥೇಳಿ ನಿನ್ನೆ ದಿವಸ. ಹೌದಾ? ಹೌದು, ಅದು ಭಾರಿ ಒಳ್ಳೆ ಡೆವಲಪ್ಮೆಂಟ್, ಬೆಳವಣಿಗೆ. ಈ ಮುಸ್ಲಿಮ್ ಮತ ಬೇಕಂತ ಸೃಷ್ಟಿ ಮಾಡಿ ಅವರನ್ನು ಜೈಲಿನಲ್ಲಿರೋ ಬಂದಿಗಳ ಥರ ಹಿಡ್ಕೊಂಬಿಟ್ಟು ಅವರಿಗೆ ಜೈಲಲ್ಲಿ ಹೆಂಗೆ ಸಣ್ಣ ಪುಟ್ಟ ಕೆಲಸ ಕೊಟ್ಟು ಊಟ ಕೊಡ್ತಾರಲ್ಲ ಅದೇ ರೀತಿ ವ್ಯವಸ್ಥೆ ಸೃಷ್ಟಿ ಮಾಡಿ ಅವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಚ್ಚಾರ್ ವರದಿ ಅಂತ ಬಂತು. ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ ಮಾಡಿಸಿದ್ರು. ಅದೆಲ್ಲ ರಿಪೋರ್ಟ್ ಹೇಳ್ತು ಮುಸ್ಲಿಮ್ಸ್ ಎಷ್ಟು ಹಿಂದುಳಿದಿದ್ದಾರೆ, ಕೆಲವೊಂದು ಕಡೆ SCಗಿಂತ ಹಿಂದುಳಿದಿದ್ದಾರೆ ಅಂತಂದು. ಅವೆಲ್ಲ ರಿಪೋರ್ಟ್ ಬಂದರೂ ಕೂಡ ಆ ಮನಮೋಹನ್ ಸಿಂಗ್ ಗೌರ್ಮೆಂಟು ಏನೂ ಮಾಡಲಿಲ್ಲ. ಆಮೇಲೆ 2 ಟರ್ಮ್ ಇತ್ತು ಅವ್ರದ್ದು, ಏನೂ ಮಾಡಲಿಲ್ಲ. ಆಮೇಲೆ ಸ್ಟೇಟಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಆ ರಿಪೋರ್ಟ್ನ ಮೂಲೆ ಈಗ ಕೆಲಸ ಹೆಂಗಪ್ಪ ಅಂದರೆ ಇವ್ರದ್ದು ಹಿಂದೆ ಹೆಸರಲ್ಲಿ ತಗೊಳ್ಳೋದು ಓಟು, ಅವ್ರ ಪರವಾಗಿರೋ ಅಂಥದ್ದನ್ನೆಲ್ಲ ಏನು ಮಾಡೋದು ಅಂದರೆ ರಿಪೋರ್ಟ್ಗಳ್ನ ಡಸ್ಟ್ಬಿನ್ನಿಗೆ ಎಸೆಯೋದು, ಆಮೇಲೆ ಇಲ್ಲಿ ಬಂದು ದೊಡ್ಡ ಭಾಷಣ ಮಾಡೋದು. ಅದು ಯಾವ ಆತ್ಮಸಾಕ್ಷಿ ಹಿಡ್ಕೊಂಬಂದು ಈ ದಾವಣಗೆರೆಗೆ ಬಂದು ಈ ಶೋಷಿತರ ಒಂದು ಏರಿಯಾಗಳಿದಾವಲ್ಲ ಅಲ್ಲಿ ಹೋಗಿ ಅವ್ರಿಗೆ ಓಟ್ ಕೇಳ್ತಿದಾರೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಏನು ವ್ಯವಸ್ಥೆ ಅಂತ ಮೊನ್ನೆ ತಾನೇ ಇದೇ ಹದಡಿ ಗ್ರಾಮ ಪಂಚಾಯತಿಗೆ ಬಂದು ಸಿದ್ದರಾಮಯ್ಯನವರು ಒಂದು ಅಬ್ಬರದ ಪ್ರಚಾರ ಮಾಡಿ ಒಂದು ಕಡೆ ಸಮರ್ಥ ಅವ್ರ ಪರವಾಗಿ ಮತಯಾಚನೆ ಮಾಡಿ ಹೋಗ್ತಾರೆ. ಇಲ್ಲ ಒಂದು ಕಡೆ ಕುರುಬ ಜನಾಂಗದ ಓಟು ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಇಲ್ಲ, ಇದು ಅವರು ಜೊತೆಗಿದ್ವು ಹಿಂದೆ ಓಟು, ನಾಟ್ ಓನ್ಲಿ ಕುರುಬ ಓಟು. ಬಟ್ ಇವಾಗ ಹೆಂಗಾಗಿದೆ ಅಂತಂದರೆ ಜನಗಳಿಗೆ ಅರ್ಥ ಆಗೋಗಿದೆ
ಸಿದ್ದರಾಮಯ್ಯ ಅವರು ಆದಮೇಲೆ ನಾವು ಹೊಸ ಲೀಡರ್ಗಳನ್ನ ಬೆಳೆಸಬೇಕು ಅನ್ನೋದು ಸಮಾಜ ಅರ್ಥ ಮಾಡ್ಕೊಂಡಿದೆ. ಆಮೇಲೆ ನಾಟ್ ಓನ್ಲಿ ಇದು, ಎಲ್ಲ ಸಮಾಜಗಳು ಇವತ್ತು ವಾಲ್ಮೀಕಿ ಸಮಾಜ 100% ವೋಟ್ ಆಗ್ತದೆ, ಪಂಚಮಸಾಲಿ ಸಮಾಜ 100% ವೋಟ್ ಆಗ್ತದೆ. ಅವ್ರಿಗೂ ಕೂಡ 2A ಮೀಸಲಾತಿ ಬಗ್ಗೆ ಭಾಳ ಒಂದು ನೋವಿದೆ, ಪ್ರತಿಯೊಬ್ಬರಿಗೂ ಅನ್ಯಾಯ ಆಗಿದೆ. ಸೊ ಇವರು ಏನು ಕುರುಬ ಸಮಾಜ ಅಂತ ಏನು ಹೇಳ್ತೀವಿ, ಆಲ್ಮತ ಇದು ಸಮಾಜ ಅಂತ ಏನು ಹೇಳ್ತೀವಿ, ಅವರು ಸಹ ಈ ಬಾರಿ ನನ್ನ ಅನಿಸಿಕೆ ಪ್ರಕಾರ ಒಂದು 80% ಈ ಸರಿ BJP ಅಭ್ಯರ್ಥಿ ಪರ ವೋಟ್ ಹಾಕಿ ಆಗ್ತಾರೆ. ಕೊನೆಯದಾಗಿ ಸರ್ GB ವಿನಯ್ ಕುಮಾರ್ ಅವರು ಈ ಶತಾಯಗತ ಅವರೇ ನಿಂತ್ಕೊಂಡು ಹಾಗೆ ನಿಂತು ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಮನೆಗೆ ಹೋಗಿ ಸರ್, ಏನಿದ್ರೆ ಹಿಂದೆ ಉದ್ದೇಶ ಏನು ಸರ್? ಸೊ ನಾನು ಹೇಳಿದ್ನಲ್ಲ, ಈ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ನಮ್ಮ ಭಾಳ ನಂಬಿಕೆ ಇರುವಂಥವ್ನು, ಆಳವಾದ ನಂಬಿಕೆ ಇರುವಂಥದ್ದು. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಒಬ್ಬ ST ಕ್ಯಾಂಡಿಡೇಟಿಗೆ ಕೊಟ್ಟಿದ್ದಾರೆ, ಅದು ಜನರಲ್ ಇದರಲ್ಲಿ ನಾವು ಜಾತ್ಯತೀತವಾಗಿ ಅವರಿಗೆ ಬೆಂಬಲಿಸಬೇಕು. ಆಮೇಲೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು. ಇಂಥ ಭ್ರಷ್ಟ, ಅತ್ಯಂತ ಬಲಿಷ್ಠ ಕುಟುಂಬ ಒಂದು ವ್ಯವಸ್ಥೆ ವಿರುದ್ಧ ನಾವು ಗೆದ್ದು ತೋರಿಸಿದಾಗ ಪ್ರಜಾಪ್ರಭುತ್ವದ ಗೆಲುವಾಗ್ತದೆ. ನಾವು ಜನಗಳ ಮಧ್ಯೆ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ, ಮೌಲ್ಯ ಇರ್ತದೆ. ಅಂದರೆ ಜನಗಳ ಹತ್ರ ಮಾತಾಡೋದು, ಸಂವಾದ ಮಾತಾಡೋದು, ದಟ್ ಈಸ್ ವಾಟ್ ಡೆಮೋಕ್ರಸಿ ಈಸ್ ಆಲ್ ಅಬೌಟ್. ಸೊ ನಾನು ಯಾವಾಗಲೂ ಅದರಲ್ಲಿ ನಂಬಿರೋವಂಥದ್ದು. ಹಾಗಾಗಿ ಬೀದಿಗೆ ಇಳಿದು ಈ ರೀತಿ ಒಂದು ಹೋರಾಟ ಮಾಡಿದಾಗ ಪ್ರಜಾಪ್ರಭುತ್ವದ ಗೆಲುವಾಗುತ್ತೆ ಅಂತಂತ. ಇದರಲ್ಲಿ ನನ್ನ ಏನೇ ಒಂದು ಸ್ವಹಿತಾಸಕ್ತಿ ಇಲ್ಲ. ಇದರಿಂದ ನಾಳೆ ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು, ಜನಗಳ ಅಭಿಪ್ರಾಯ ಬದಲಾಗ್ಬೋದು, ಏನಾದರೂ ಆಗ್ಬೋದು. ಬಟ್ ಈ ಕ್ಷಣಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಶಾಮನೂರು ಒಂದು ಆಳ್ವಿಕೆ ಅಂತ್ಯ ಆಗಬೇಕು, ಒಂದು ಹೊಸ ಅಭ್ಯರ್ಥಿ ಬರಬೇಕು, ಒಬ್ಬ ಸಾಮಾನ್ಯ ಈ ಕ್ಷೇತ್ರನ ರೆಪ್ರೆಸೆಂಟೇಟಿವ್ ಆಗಿ ವಿಧಾನಸೌಧಕ್ಕೆ ಹೋಗಬೇಕು. ಸರ್ ಕೊನೆಯದಾಗಿ ಸರ್, ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ. ನಿಮ್ಮ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಮತದಾರರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್ GB ವಿನಯ್ ಕುಮಾರ್ ಅವರಿಂದ ಏನು ಸಂದೇಶ? ಸೊ ಇನ್ನು 5 ದಿನಗಳಲ್ಲಿ ದಯವಿಟ್ಟು ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗಬೇಡಿ, ಸುಳ್ಳು ಸುದ್ದಿಗಳನ್ನು ನಂಬೇಡಿ. ಇವರು ಒಡೆದು ಆಳುವ ನೀತಿ ಅನುಸರಿಸ್ತಾರೆ, ಅಂದರೆ ಜಾತಿ ಮಧ್ಯೆ ವಿಷ ಬೀಜ ಬಿತ್ತುತ್ತಾರೆ. ದಯವಿಟ್ಟು ಅದನ್ನು ನಂಬೋದಕ್ಕೆ ಹೋಗಬೇಡಿ. ಈ ಬಾರಿ BJP ಅಭ್ಯರ್ಥಿ ಗೆದ್ದರೆ 2028 BJP ಅಧಿಕಾರಕ್ಕೆ ಬರ್ತದೆ. ಪ್ರತಿಯೊಬ್ಬ BJP ಕಾರ್ಯಕರ್ತರಿಗೂ ಹೇಳ್ತೀನಿ. ಆಮೇಲೆ ಕಾಂಗ್ರೆಸ್ನಿಲ್ಲ ಇರೋರಿಗೂ ಒಂದು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ, ನಿಮ್ಮ ಆತ್ಮಸಾಕ್ಷಿನ ಒಂದು ಸರಿ ಕೇಳಿ. ನಿಮ್ಮ ಆತ್ಮಸಾಕ್ಷಿನ ಒಂದು ಸರಿ ಕೇಳಿ, ನಿಜವಾಗ್ಲೂ ನಿಮ್ಮ ಮನಸ್ಸು ಒಪ್ಪುತ್ತಾ? ಪಕ್ಷದ ಹೆಸರಿನಲ್ಲಿ ಇಂಥ ಆಗರ್ಭ ಶ್ರೀಮಂತರಿಗೆ ವೋಟ್ ಹಾಕೋದು, ಅನ್ಯಾಯ ಮಾಡ್ದಂಗೆ, ಬಡವರಿಗೆ ಅನ್ಯಾಯ ಮಾಡ್ದಂಗೆ, ಕಾನ್ಸ್ಟಿಟ್ಯೂಷನಿಗೆ ಅನ್ಯಾಯ ಮಾಡ್ದಂಗೆ ಒಂದು ಸರಿ ನಿಮ್ಮನ್ನು ನೀವು ಕೇಳ್ಕೊಳ್ರಿ. ಇವತ್ತು ನನ್ನ ಆತ್ಮಸಾಕ್ಷಿ ಕೇಳ್ಕೊಂಡು ನಾನು ಇಲ್ಲಿ ಬಂದಿರೋವಂಥದ್ದು, ಯಾವುದೇ ಒಂದು ಸೆಲ್ಫ್ ಇಂಟ್ರೆಸ್ಟ್ ಇಲ್ಲ. ಆಲ್ರೆಡಿ ಸಿಕ್ಕಾಪಟ್ಟೆ ಶ್ರೀಮಂತರ ಇರೋರಿಗೆ ಇಷ್ಟೊಂದು ರಾಜಕೀಯ ಅಧಿಕಾರ ಕೊಟ್ಟಾಗ ಏನಾಗ್ತದೆ, ಪರಿಣಾಮಗಳು ಏನಾಗ್ತವೆ? ಪ್ರಜಾಪ್ರಭುತ್ವ ಹಾಳಾಗುತ್ತೆ, ಸಂವಿಧಾನ ಹಾಳಾಗುತ್ತೆ, ಕ್ಷೇತ್ರ ಬಡವಾಗ್ತದೆ. ಅವರು ಇಷ್ಟೊಂದು ಅಧಿಕಾರ ಬೇಕಿರೋವಂಥದ್ದು ಇನ್ನೂ ಶ್ರೀಮಂತರಾಗೋದಕ್ಕೆ. ಸೇವೆ ಮಾಡೋರಾಗಿದ್ದರೆ ಸೇವೆ ಮಾಡಿ, ಕೆಲಸ ಮಾಡಿ ಓಟ್ ಕೇಳಬೇಕಾಗಿತ್ತು. ಇವತ್ತು ಕೆಲಸ ಮಾಡಿಲ್ಲ, ಜನ ಓದ್ ಕಡೆ ಎಲ್ಲ ಬೈತಿದ್ದಾರೆ. ಕಮೆಂಟ್ಗಳು ನೋಡಿರಿ, ಕಮೆಂಟ್ ಆಫ್ ಮಾಡಿ ಇವತ್ತು ರೀಲ್ ಮಾಡಿಸ್ತಿದ್ದಾರೆ. ಇರೋಬ್ಬರ ಯೂಟ್ಯೂಬರ್ ಎಲ್ಲರನ್ನೂ ಕೊಂಡ್ಕೊಂಡಿದ್ದಾರೆ. ಎಷ್ಟು ಕೊಂಡುಕೊಳ್ಳೋ ಶಕ್ತಿ ಇದೆ ಅಂದರೆ ಎಲ್ಲರನ್ನು, ನಿಮ್ಮಂಥವ್ರು ಎಲ್ಲೋ ಕೆಲವೊಬ್ರು ಅಷ್ಟೇ ಉಳ್ಕೊಂಡಿರೋದು ಇವಾಗ. ನೈತಿಕತೆ ಇರೋವಂಥವ್ರು, ಗಟ್ಟಿ ಇರೋವಂಥವ್ರು, ಇಂಥ ಎಲ್ಲರನ್ನೂ ಕೊಂಡ್ಕೊಂಡಿದ್ದಾರೆ ಅವರು. ಸೊ ನೀವು ಇದನ್ನು ಅರ್ಥ ಮಾಡ್ಕೊಂಡು ದಯವಿಟ್ಟು ಅವರು ಎಷ್ಟೇ ದುಡ್ಡು ಸುರಿಲಿ, ಅದು ಕಳು ದುಡ್ಡು, ಆ ದುಡ್ಡು ಇಸ್ಕೊಳ್ರಿ ಅಥವಾ ಇಸ್ಕೊಳ್ದೇರಿ, ಇಸ್ಕೊಬೇಡ್ರಿ ಅಂತ ನಾನು ಹೇಳ್ತೀನಿ. ಪ್ರಜಾಪ್ರಭುತ್ವದಲ್ಲಿ ದುಡ್ಡು ಇಸ್ಕೋಬಾರ್ದು. ಅಥವಾ ನಿಮ್ಮ ಮನೆ ಮೇಲೆ ಇಟ್ಟೋಗ್ಬಿಡ್ತಾರೆ ನೀವು ಇಸ್ಕೊಳ್ಳಿಲ್ಲ ಅಂತಂದ್ರು. ಬಟ್ ಆದರೆ ಓಟು ಮಾತ್ರ ಈ ಸರಿ BJP ಅಭ್ಯರ್ಥಿಗೆ ಹಾಕಿ, ನಮ್ಮ ಶ್ರೀನಿವಾಸ್ ದಾಸ್ಕರೆಪ್ಪಿಗೆ ಹಾಕಿ ಅವರನ್ನು ಭಾರಿ ಭರ್ಜರಿ ಬಹುಮತದಿಂದ ಗೆಲ್ಲಿಸಿ. ಇದು ನೀವು ಪುಣ್ಯದ ಕೆಲಸ ಅಂತ, ಅಂದರೆ ನೀವು ಪುಣ್ಯ ಮಾಡಿದ್ರೆ ಜೀವನದಲ್ಲಿ ಪುಣ್ಯ ಕಟ್ಕೋಬೇಕಂತ ತಿರುಪತಿ ಅಲ್ಲಿ ಹೋಗ್ಬೇಕಲ್ಲ, ಇಲ್ಲಿ ಅಭ್ಯರ್ಥಿ ಗೆಲ್ಲಿಸಿದ್ರೆ ನಿಮಗೆ ಪುಣ್ಯ ದಕ್ತದೆ ಅಂತ. ಅಂದರೆ ಮೇ 4ಕ್ಕೆ ಇದರ ರಿಸಲ್ಟ್ ನೋಡ್ಬೋದಾ ಸರ್? 100% ನನಗೆ ಸಂಪೂರ್ಣ ಭರವಸೆ ಇದೆ. ಈ ಚುನಾವಣೆ ಎಲ್ಲ ಓದ್ ಕಡೆ ಎಲ್ಲ ಹೇಳ್ತಿದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ ಗೆಲ್ಲೋ ವಾತಾವರಣ ನಿರ್ಮಾಣ ಆಗೋಗಿದೆ. ಇದನ್ನು ಬಿಗಿ ಹಿಡ್ಕೊಂಡು ನಾವು ಕಾಪಾಡ್ಕೊಂಡು ಹೋದ್ವಿ ಅಂತಂದರೆ 100% ಮೇ 4ನೇ ತಾರೀಕು ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪ ಭರ್ಜರಿ ಗೆಲ್ತಾರೆ. ಥ್ಯಾಂಕ್ ಯು ಸರ್. ಕರ್ನಾಟಕ ಟಿವಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು GB ವಿನಯ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.